ಶಿವಕುಮಾರ್ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೈಕ್ ಜಾಥಾ ಕೂಡ ತಾವು ಆಗಮಿಸಿದ್ದಾರೆ. ನಮ್ಮ ನಿಲುವು ಸರ್ ಈ ವಿಚಾರದಲ್ಲಿ? ನಮ್ಮ ಭಕ್ತರ ಬೇಡಿಕೆಯಂತೆ ಪಕ್ಷಾತೀತವಾಗಿ ಏನೆಲ್ಲ ಭಕ್ತರು ಕೇಳ್ಕೊಂಡಿದ್ರು, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅವರು ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಇವತ್ತು ಎಲ್ಲ ಸಮುದಾಯಗಳಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ಸೌಲಭ್ಯ ಸಿಗ್ತಾ ಇದೆ, ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಬ್ರೈನ್ ಚೈಲ್ಡ್. ಅವರು ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಎಲ್ಲ ವರ್ಗದವರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಯೋಜನೆಯನ್ನು ಪ್ರಣಾಳಿಕೆಯಾಗಿ ಮಾಡಿಕೊಂಡು ಸುತ್ತಾಡಿ ಭಾಳ ಕಷ್ಟಪಟ್ಟು ಒಮ್ಮೊಮ್ಮೆ ಇನ್ನೂ ಹೇಳಬೇಕು ಅಂದರೆ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮವಹಿಸಿದ್ದಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ಒಂದು ಓಪನ್ ಸೀಕ್ರೆಟು. ಹಾಗೆ ಮೊದಲೇ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಒಂದು ಹಂಬಲ ಎಲ್ರಿಗೂ ಇತ್ತು 135 ಸೀಟ್ ಬಂದಾಗಲೇ. ಆದರೂ ಹೈಕಮಾಂಡ್ ಹಿರಿತನಕ್ಕೆ ಮುತ್ಸದಿತನಕ್ಕೆ ಗೌರವ ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತು. ಆ ಸಮಯದಲ್ಲಿ ಒಂದಷ್ಟು ಚರ್ಚೆಗಳಾಗಿರಬಹುದು ಅಂತ ನಮಗೆಲ್ಲರೂ ಕೂಡ ಒಂದು ಮಾಹಿತಿ. ಅಂದರೆ ಅವತ್ತೇನೋ ಹಿರಿಯರಿಗೆ ಮೊದಲ ಸ್ಥಾನ ಕೊಡೋಣ, ಆನಂತರ ನೀವು ಮಾಡಿ ಅಂತೇಳಿ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿರ್ಬೋದು ಅಂತ ಅನ್ನೋದು. ಆದರೆ ಎಲ್ಲೂ ಕೂಡ ಅದು ಬಹಿರಂಗ ಆಗಿಲ್ಲ, ಯಾರೂ ಕೂಡ ಬಹಿರಂಗಪಡಿಸಿಲ್ಲ. ಆ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ಕಾರ್ಯಕರ್ತರು, ಸಮುದಾಯದ ಎಲ್ಲ ಜನಸಮುದಾಯದ ಎಲ್ಲರೂ ಜಾತ್ಯತೀತವಾಗಿ ಇವತ್ತು ಇಲ್ಲೆಲ್ಲ ಸೇರಿರೋರು ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಒಟ್ಟಾರೆ ದುಡಿದ ವ್ಯಕ್ತಿಗೆ, ಕಷ್ಟಪಟ್ಟ ವ್ಯಕ್ತಿಗೆ, ನಿಷ್ಠೆ ಇರುವಂಥ ಒಬ್ಬ ಪಕ್ಷದ ನಿಜವಾದ ಕಾರ್ಯಕರ್ತನಿಗೆ ಅಂಥದ್ದೊಂದು ಅಮೂಲ್ಯವಾದಂಥ ಉತ್ತಮವಾದಂಥ ಅವಕಾಶವನ್ನು ಹೈಕಮಾಂಡ್ ಕೊಡಬೇಕು, ಅವರು ಮುಖ್ಯಮಂತ್ರಿಗಳಾಗಲೇಬೇಕು ಅನ್ನೋದು ಒತ್ತಡದಿಂದಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ, ಅಖಂಡ ಒಕ್ಕಲಿಗರ ಸಂಘ ಇವತ್ತು ಈ ಒಂದು ಜಾಥಾವನ್ನು ಮಾಡಿಕೊಂಡು ಶಾಂತಿಯುತವಾಗಿ ಸಹನೆಯಿಂದ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಪ್ರತಿಭಟನೆ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಹೈಕಮಾಂಡನ್ನು ಮನಸ್ಸನ್ನು ಒಲಿಸಲಿಕ್ಕೆ, ಅವರ ಗಮನ ತರಲಿಕ್ಕೆ ಮಾತ್ರ ಈ ಒಂದು ಬೃಹತ್ ಜಾಥಾವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಸ್ನೇಹಿತರಲ್ಲಿ ವಿನಂತಿ ಮಾಡ್ಕೊತೀನಿ, ಭಕ್ತರಲ್ಲಿ ಶಾಂತಿಯುತವಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಗವಂತನ ಮುಂದೆ ಇವತ್ತು ಚಂದ್ರಮೌಳೇಶ್ವರ ಸ್ವಾಮಿಗೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ದೇವರು ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ. ಅವರ ಸಂಯಮ ದೊಡ್ಡದು ಮತ್ತು ಅವರ ನಿಷ್ಠೆ ಕೂಡ ದೊಡ್ಡದು. ಒಂದು ರಾಷ್ಟ್ರೀಯ ಪಕ್ಷ ಈ ನಾಡಿನಲ್ಲಿ ಬಲವಾಗಿ ತಳವೂರಲಿಕ್ಕೆ ಅವರ ಪ್ರಯತ್ನ ಎಲ್ಲರೂ ಕೂಡ ಮೆಚ್ಚಿದ್ದಾರೆ. ಅವರ ಪ್ರಯತ್ನಕ್ಕೆ, ಅವರ ನಿಷ್ಠೆಗೆ ಗೌರವ ಸಿಗಲೇಬೇಕು. ಇತಿಹಾಸದಲ್ಲಿ ತಪ್ಪು ನಿರ್ಧಾರಗಳಾಗಬಾರ್ದು, ಒಳ್ಳೆಯ ನಿರ್ಧಾರಗಳನ್ನು ಹೈಕಮಾಂಡ್ ಮಾಡಬೇಕು. ಸಮನ್ವಯ ದೃಷ್ಟಿಯಿಂದ ಅವರು ಒಂದು ಒಪ್ಪಂದವನ್ನು ಮಾಡಿಕೊಂಡು ಏನು ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹಿಂದೆ ಹೇಳಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದರ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಪೂರಕವಾದಂಥ ಎಲ್ಲ ಅವಕಾಶಗಳನ್ನು ಶಾಂತಿಯುತವಾಗಿ, ಸಮಾಧಾನ ಚಿತ್ತವಾಗಿ ಹೈಕಮಾಂಡ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ರು. ಅದಕ್ಕೆ ಯತೀಂದ್ರ ಅವರು ಹೇಳ್ತಾರೆ ಇದು ನಮ್ಮ ಪಾರ್ಟಿಯ ವಿಚಾರ, ಅದಕ್ಕೆ ಬೇರೆಯವರ ಸಲಹೆ ಬೇಕಾಗಿಲ್ಲ ಅನ್ನುವಂಥದ್ದು. ನಾವು ಆದಿಚುಂಚನಗಿರಿ ಶ್ರೀಗಳು ಹೇಳಿದ್ದು ಸರಿ ಇದೆ. ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್ ಪ್ರೋಸೆಸ್ಸು. ಡೆಮಾಕ್ರೆಟಿಕ್ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಪ್ರಕ್ರಿಯೆಯಲ್ಲಿ CLP ಸಭೆಯನ್ನು ಕರೆದು ಆಯ್ಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಒಂದು ಒಗ್ಗೂಡಿ ಅವರೆಲ್ಲರ ಮನಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ದುಡಿದಿದ್ದಾರೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಹಂಬಲ ಇದೆ. ಆದರೆ ಸ್ವಲ್ಪ ರಾಜಕೀಯ ನಿರ್ಧಾರಗಳನ್ನ ತೆಗೋಬೇಕಾದ್ರೆ ಎಲ್ಲರೂ ಹೈಕಮಾಂಡ್ ಮೇಲೆ ನಿರ್ಧಾರ ಮಾಡ್ತಾ ಇರೋದ್ರಿಂದ ಅಥವಾ ಹೈಕಮಾಂಡ್ ಮೇಲೆ ಅವಲಂಬಿತರಾಗಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನು ಎಂಥ ಅಪಸ್ವರ ಇರೋ ವ್ಯಕ್ತಿಯು ಕೂಡ ಒಪ್ತಾರೆ. ಅದು ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದನ್ನ ಯಾರೂ ಕೂಡ ದೂರ ಮಾಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದನ್ನು CLP ಸಭೆಯಲ್ಲೇ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಮಾಡೋವಂಥ ಪ್ರಕ್ರಿಯೆಗಳು ಭಾಳ ಹಿಂದೆ ನಡೆದು ಬಂದಿದೆ. ಹಾಗಾಗಿ CLPಗೆ ಅಂಥ ಒಂದು ಸಂವಿಧಾನಾತ್ಮಕ ಹಕ್ಕು ಇದ್ದರೂ ಕೂಡ ಆ CLPಯ ಅಭಿಪ್ರಾಯ ಯಾವಾಗಲೂ ಹೈಕಮಾಂಡ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತೆ. ಅದು ನಾವೆಲ್ಲ ನೋಡಿರೋಂಥ ಒಂದು ಸತ್ಯ ಮತ್ತು ಸಂಪ್ರದಾಯ ಕೂಡ, ಅದು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ. ಹಾಗಾಗಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರೆ CLP ಸಭೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಗಳಾಗಿ, ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೌದು, ಎಂಟ್ರಿ ಆಗೋದು ತಪ್ಪು ನನ್ನ ಪ್ರಕಾರ. ಆದರೆ ಇವತ್ತು ನಮ್ಮ ಸಮುದಾಯದ ಭಕ್ತರುಗಳು ಇನ್ನೂ ತಡ ಆಗ್ತಾ ಇದೆಯಲ್ಲ, ಗೊಂದಲ ಯಾಕೆ, ಯಾವುದಾದ್ರೂ ಒಂದು ಸ್ಪಷ್ಟ ನಿರ್ಧಾರ ತಗೊಳ್ಳಿ ಅಂತೇಳಿ ನಾವು ಹೈಕಮಾಂಡ್ನ ಒತ್ತಾಯ ಮಾಡ್ತಾ ಇದ್ದೀವಿ ಹೊರತು
CLP ಸಭೆಯೊಳಗೆ ನಾವು ಯಾರೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ನಾವು ಹೈಕಮಾಂಡ್ಗೆ ಕೇಳ್ಕೊತಾ ಇದ್ದೀವಿ. ಒಂದು ಪಕ್ಷದ ಮುಖ್ಯ ತೀರ್ಮಾನ ಮಾಡುವಂಥ ಒಂದು ಸಂಸ್ಥೆಗೆ ಒತ್ತಾಯ ಮಾಡ್ತಾ ಇದ್ದೀವಿ, ವ್ಯಕ್ತಿಗಳಿಗೆ, ಮುಖ್ಯಸ್ಥರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ತುರ್ತಾಗಿ ನಿರ್ಧಾರ ತಗೊಳ್ಳಿ, ಇಲ್ಲಿ ಗೊಂದಲ ಮಾಡೋದು ಬೇಡ, ಅಪಸ್ವರಗಳು ಬರೋದು ಬೇಡ, ಏನಾದರೂ ತೀರ್ಮಾನ ತಗೊಳ್ಳಿ. ನಿಮ್ಮ ತೀರ್ಮಾನ ಮುಂದಿನ ಒಂದು ನಡೆಗೆ ಕಾರಣ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾವು ಈ ಕೆಳಗಿನ ಹಂತದಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಹೈಕಮಾಂಡ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗದೇ ಇದ್ರೆ ಒಕ್ಕಲಿಗರ ಮುಂದಿನ ನಡೆ ಏನಿರುತ್ತೆ? ಪಾಠ ಕಲಿಸಲ್ಲ? ಒಂದು ಏನಿಲ್ಲ, ಉಪಮುಖ್ಯಮಂತ್ರಿಗಳು ಇವತ್ತೇನು ಪಕ್ಷವನ್ನು ಕಟ್ಟಿದ್ದಾರೆ, ಆ ಪಕ್ಷ ಚೆನ್ನಾಗಿ ಇರಬೇಕು, ಮುಂದಿನ ದಿನಗಳಲ್ಲಿ ಬಲಾಢ್ಯವಾಗಿರಬೇಕು. ವಿಶೇಷವಾಗಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಪಕ್ಕದ ತೆಲಂಗಾಣದಲ್ಲಿರ್ಬೋದು, ಮತ್ತೊಂದು ಕಡೆ. ಅಂಥ ಒಂದು ಶಕ್ತಿ ಉಳಿಸ್ಕೋಬೇಕು ಅಂದರೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಮಾತಿಗೆ ತಪ್ಪಿದರೆ ಪರಿಣಾಮ ಅವರಿಗೆಲ್ಲ ಗೊತ್ತಿದೆ ಈಗಾಗಲೇ. ನಾವ್ಯಾರೂ ಏನೂ ಮಾಡಲ್ಲ, ನಮ್ಮ ಸಮುದಾಯದವ್ರು ಯಾರೂ ಕೂಡ ಉಗ್ರ ರೂಪಕ್ಕೆ ಇಳಿಯಲ್ಲ. ಶಾಂತಿಯುತವಾಗಿ ನಾವು ಒತ್ತಾಯ ಮಾಡ್ತೀವಿ, ಇವತ್ತಲ್ಲ ನಾಳೆ ಮತ್ತೆ ಒತ್ತಾಯ ಮಾಡ್ತೀವಿ. ನಾವು ಯಾವುದೇ ಅಹಿಂಸಾವಾದವನ್ನು ಬಿಟ್ಟು ಶಾಂತಿಯನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ಮುಂದಿನ ಹಂತಗಳಲ್ಲಿ ಸಾಂಸ್ಥಿಕವಾಗಿ ಏನು ಚುನಾವಣೆ ನಡೀತವೆ, ಆವಾಗ ಅದರ ಪರಿಣಾಮದ ಫಲಿತಾಂಶವನ್ನು ತೋರಿಸ್ತಾರೆ ಅಷ್ಟೇ.